ಈ ಸೈಕಿಕ್ ಎಬಿಲಿಟೀಸ್ ಎಲ್ಲ ಕೆಲವ್ರಿಗೆ ಯಾಕೆ ಬರುತ್ತೆ ರಶ್ಮಿ? ಯು ಸಿಯಿಂದ ನನಗೆ ಈ ಥರ ವಿಷನ್ಸ್ ಅಥವಾ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಆದರೆ ಎಕ್ಸಾಮ್ ಬಂತು ಅಂದರೆ ಲೈಕ್ ಯಾವ ಆನ್ಸರು ಯಾವ ಕ್ವೆಶನ್ ಬರುತ್ತೆ ಓದ್ಕೊಳ್ರು ಅಂತ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ, ಓದ್ಕೊಳ್ಳಿ ಇದನ್ನು ಬರುತ್ತೆ ಅಂತ. ನಾನು ಏನು ಹೇಳಿರ್ತಿದ್ದೆ ಅದು ಬರ್ತಿತ್ತು. ದೇ ವುಡ್ ಗೆಟ್ ಬ್ಯಾಕ್ ಟು ಮೀ ಸೇಯಿಂಗ್ ಇದು ಹೇಳ್ತೀಯಲ್ವಾ ಇದಾಯಿತು ಅಂತ. ಡೆಂಟಿಸ್ಟ್ರಿ ಟೈಮಲ್ಲಿ ನನಗೆ ತುಂಬ ಐ ಸ್ಟಾರ್ಟೆಡ್ ಹೆಲ್ಪಿಂಗ್ ಪೀಪಲ್ ಕೌನ್ಸಿಲಿಂಗ್ ರೀತಿಯಲ್ಲಿ. ಎಲ್ಲ ಡೆಂಟಲ್ ರಿಲೇಟೆಡ್ ಟ್ರೀಟ್ಮೆಂಟ್ ಆದ ತಕ್ಷಣ ದೇ ವುಡ್ ಕಮ್ ಟು ಮೀ, ದೇ ವುಡ್ ಜಸ್ಟ್ ಅಪ್ರೋಚ್ ಮೀ ಆ್ಯಂಡ್ ಅವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. You manifest what you believe. Your thoughts are the architects of your destiny. Yes, ಇವತ್ತು ಜಸ್ಟ್ ಕ್ಯೂರಿಯಸ್ ಅಲ್ಲಿ ಲೆಟ್ಸ್ ಎಂಟರ್ ದ ವರ್ಲ್ಡ್ ಆಫ್ ಮ್ಯಾನಿಫೆಸ್ಟೇಷನ್. ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್. ಅಟ್ ದ ಸೇಮ್ ಟೈಮ್ ಅಕಾಶಿಕ್ ರೆಕಾರ್ಡ್ಸ್ ಅಂತ ಏನಿದು, ಸೋಲ್ಗಳ ಲೈಬ್ರರಿ ಅಂತಾರೆ. ಸೋಲ್ಗೂ ಲೈಬ್ರರಿನ? ನಮ್ಮ ಸೋಲೇ ನಮಗೆ ಕಾಣಿಸಿದ್ಯಾ? ಇಷ್ಟೆಲ್ಲ ಪ್ರಶ್ನೆಗಳಲ್ಲ. ಸೊ ಟುಡೇ ಈ ಎಲ್ಲ ಟಾಪಿಕ್ಸು ನಿಮಗೆ ಇಂಟ್ರೆಸ್ಟ್ ಇತ್ತಂದರೆ ಡೆಫಿನೆಟ್ಲಿ ದಿಸ್ ಪಾಡ್ಕಾಸ್ಟ್ ಇಸ್ ಫಾರ್ ಯು, ಬಿಕಾಸ್ ಟುಡೇ ಇನ್ ದ ಸ್ಟುಡಿಯೋ ಜಾಸ್ಟ್ ಕ್ಯೂರಿಯಸ್ ಅಲ್ಲಿ ಇಟ್ಸ್ ಲೈಕ್ ರಶ್ಮಿ ಕಾಲಿಂಗ್ ರಶ್ಮಿ, ಬಟ್ ದಿಸ್ ಇಸ್ ರ್ಯಾಪಿಡ್ ರಶ್ಮಿ. ಆ ಕಡೆ ಡಾಕ್ಟರ್ ರಶ್ಮಿ, ಹೂ ಇಸ್ ನೌ ಹೋಲಿಸ್ಟಿಕ್ spiritual seeker with healing modality, keeping in mind tarot, akashic records and manifestation coach and a lot of things. Explorer for life ಅಂತ ಕರಿಬೋದು ಅವ್ರನ್ನ. ಸೊ ಫಸ್ಟ್ಲಿ ರಶ್ಮಿ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ಆರಾಮಿದ್ದೀನಿ. ಹೇ ಆತ್ಮ ನಮಸ್ತೆ. ಅದನ್ನ ಇವತ್ತು ಆತ್ಮ ನಮಸ್ತೆ ಬಗ್ಗೆನೇ ನನಗೆ ಆಮೇಲೆ ಹೇಳಕ್ಕಿದೆ. ಹರಿ ಓಂ ತತ್ಸತ್ ಅಂತ ಹೇಳ್ತೀನಿ ಇವತ್ತು. ಆ್ಯಂಡ್ ನಮಸ್ತೆ, ಥ್ಯಾಂಕ್ ಯು ನನಗೆ ಈ ಅವಕಾಶ ಕೊಟ್ರಿ. ಐ ಆಮ್ ಆಲ್ಸೋ ಫೀಲಿಂಗ್ ವೆರಿ ಆನರ್ಡ್ ಇಲ್ಲಿ ಇರಕ್ಕೆ. ಜಸ್ಟ್ ಬ್ರಿಡ್ಜ್, ಐ ಆಮ್ ಜಸ್ಟ್ ಇನ್ಸ್ಟ್ರೂಮೆಂಟ್. ಥ್ಯಾಂಕ್ ಯು. ಸೊ ಈಗ ಡೆಂಟಿಸ್ಟ್ರಿಯಲ್ಲಿ ಇರೋದು ಒಂದು ನೋಬಲ್ ಪ್ರೊಫೆಷನ್ ಅನ್ನೋದೇ ಅಲ್ವಾ ಎಲ್ಲರಿಗೂ ಗೊತ್ತಿರೋದು. ಸೊ ಪೇಷಂಟ್ಸು ಹೆಲ್ಪ್ ಮಾಡೋದು ಅದೇ ಇತ್ತು ನನಗೆ ತಲೆಯಲ್ಲಿ. ಸೊ ವೆನ್ ಐ ವಾಸ್ ಇನ್ PUC ಇಂದ ನನಗೆ ಈ ಥರ ವಿಷನ್ಸ್ ಅಥವಾ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಆದರೆ ಎಕ್ಸಾಮ್ ಬಂತು ಅಂದರೆ ಲೈಕ್ ಯಾವ ಆನ್ಸರು ಯಾವ ಕ್ವೆಶನ್ ಬರುತ್ತೆ ಓದ್ಕೊಳ್ರು ಅಂತ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ, ಓದ್ಕೊಳ್ಳಿ ಇದನ್ನು ಬರುತ್ತೆ ಅಂತ. ದೇ ವುಡ್ ಬಿ ಲೈಕ್ ನಿನಗೆ ಹೆಂಗೆ ಗೊತ್ತು ಇದೇ ಬರುತ್ತೆ ಅಂತ? ನಾವು ಓದ್ಕೊಳ್ಳಲ್ಲ, ನಮ್ಗೇನು ಬೇಕೋ ನಾವು ಓದ್ಕೋತೀವಂತ. ನಾನು ಏನು ಹೇಳಿರ್ತಿದ್ದೆ ಅದು ಬರ್ತಿತ್ತು. ದೇ ವುಡ್ ಗೆಟ್ ಬ್ಯಾಕ್ ಟು ಮೀ ಸೇಯಿಂಗ್ ಇದು ಹೇಳ್ದಿಯಲ್ವಾ ಇದಾಯಿತು ಅಂತ. ನನಗೆ ಹೇಗೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾನು ಯೋಚನೆ ಮಾಡ್ತಾಯಿದ್ದೆ, ಯಾಕೆ ಹಿಂಗೆ ನನಗೆ ಗೊತ್ತಾಗತ್ತೆ ಅಂತ. ಮತ್ತು ಸ್ಕೂಲಲ್ಲೂ ಅಷ್ಟೇ ಈ ಥರ ಏನಾದರೂ ನನಗೆ ಇನ್ಸಿಡೆನ್ಸ್ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಅಮ್ಮ ಅಪ್ಪಂಗೆ ಮಾತ್ರ ಹೇಳ್ತಾ ಇದ್ದೆ, ಅವರೇನು ಜಾಸ್ತಿ ಅಟೆನ್ಷನ್ ಕೊಡಲಿಲ್ಲ ಅದಕ್ಕೆಲ್ಲ. ಆಮೇಲೆ ನಾನು ಯೋಚನೆ ಮಾಡ್ತಾಯಿದ್ದೆ, ಯಾಕೆ ಹಿಂಗೆ ನನಗೆ ಗೊತ್ತಾಗತ್ತೆ ಅಂತ. ಮತ್ತು ಸ್ಕೂಲಲ್ಲೂ ಅಷ್ಟೇ ಈ ಥರ ಏನಾದರೂ ನನಗೆ ಇನ್ಸಿಡೆನ್ಸ್ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಅಮ್ಮ ಅಪ್ಪಂಗೆ ಮಾತ್ರ ಹೇಳ್ತಾ ಇದ್ದೆ, ಅವರೇನು ಜಾಸ್ತಿ ಅಟೆನ್ಷನ್ ಕೊಡಲಿಲ್ಲ ಅದಕ್ಕೆಲ್ಲ. ದೆನ್ ಡೆಂಟಿಸ್ಟ್ರಿ ಟೈಮಲ್ಲಿ ನನಗೆ ತುಂಬ ಐ ಸ್ಟಾರ್ಟೆಡ್ ಹೆಲ್ಪಿಂಗ್ ಪೀಪಲ್, ಅಂದರೆ ಕೌನ್ಸಿಲಿಂಗ್ ರೀತಿಯಲ್ಲಿ. ಇದು ಎಲ್ಲ ಡೆಂಟಲ್ ರಿಲೇಟೆಡ್ ಟ್ರೀಟ್ಮೆಂಟ್ ಆದ ತಕ್ಷಣ ದೇ ವುಡ್ ಕಮ್ ಟು ಮೀ, ದೇ ವುಡ್ ಜಸ್ಟ್ ಅಪ್ರೋಚ್ ಮೀ ಆ್ಯಂಡ್ ಅವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಆವಾಗ ನನಗೆ ಅವರಿಗೆ ಇದ್ದೇ ಹೇಳಿದ್ರೆ ಅವ್ರಿಗೆ ಸರಿ ಹೋಗುತ್ತೆ ಅನಿಸ್ತಿತ್ತು. ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಆವಾಗ. ಆ್ಯಂಡ್ ದೇ ವುಡ್ ಗೆಟ್ ಬ್ಯಾಕ್ ಟು ಮೀ, ಮ್ಯಾಮ್ ನೀವೇನೋ ಹೇಳ್ಕೊಟ್ರಲ್ಲ ಮೆಥಡು, ಅದು ಹೆಲ್ಪ್ ಆಯಿತು ಅಂತ. ದೆನ್ ಐ ವಾಸ್ ಲೈಕ್ ವಾಟ್ ಇಸ್ ದಿಸ್ ಎಕ್ಸ್ಪ್ಲೋರ್ ಮಾಡಿ ಐ ಎಂಡೆಡ್ ಅಪ್ ಬೀಯಿಂಗ್ ಆಲ್ ಆಫ್ ದಿಸ್ ಹೀಲರ್. ಆ್ಯಂಡ್ ತುಂಬ ಸೈಕಾಲಜಿ ಓದ್ಕೊಂಡೆ, ದೆನ್ ಕೌನ್ಸಿಲಿಂಗ್, ದೆನ್ ಥೆರಪಿ, ದೆನ್ ಆಕಾಶಿಕ್ ರೆಕಾರ್ಡ್ ಬಗ್ಗೆ ಇಂಟ್ರೆಸ್ಟ್ ಬಂತು. ಟ್ಯಾರೋ ಎಲ್ಲ ಒಂಥರ ತುಂಬ ಕ್ಯೂರಿಯಸ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಹೌ ಡು ಐ ನೋ ದಿಸ್ ಐ ರಿಯಲಿ ಡೋಂಟ್ ನೋ. ಗಾಡ್ ಗಿಫ್ಟ್ ಅನ್ಬೋದು. ನನಗೆ ವಿಷನ್ಸ್ ಬರುತ್ತೆ, ಲೈಕ್ ಯಾರ ಜೊತೆನಾದರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರದ್ದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನನಗೆ ವಿಷನ್ಸ್ ಬರುತ್ತೆ. ಫ್ಲ್ಯಾಶಸ್ ಅಂದರೆ ಹಿಂಗೆ ಬಂದು ಡ್ರೀಮ್ ಥರ ಹಿಂಗೆ ಹೋಗ್ಬಿಡತ್ತೆ.
ಅವ್ರ ಬಗ್ಗೆ ನನ್ನ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಫಸ್ಟ್ಲಿ ನನ್ನನ್ನು ನೋಡಿದ ತಕ್ಷಣ ನನ್ನ ಪಾಸ್ಟು ನನ್ನ ಫ್ಯೂಚರು ಈ ಥರ ಎಲ್ಲ ಹಿಂಗೆ ಫ್ಲ್ಯಾಶಸ್ ಬರುತ್ತಾ? ಸ್ವಲ್ಪ ಸ್ಟಾರ್ಟ್ ಆಗಿದೆ ಅಷ್ಟೇ. ಐ ವುಡಂಟ್ ಸೇ ಎಲ್ಲ ನನಗೆ ಗೊತ್ತಾಗ್ತಾ ಇದೆ ಅಂತ, ಬಟ್ ಸಮ್ಹೌ ಐ ನೋ, ಐ ರೆಕಗ್ನೈಸ್ ದಿಸ್ ಸೋಲ್. ಇವತ್ತಿಂದು ವರ್ಲ್ಡು ಅದೇ ಎಲ್ಲದೂ ಡಿಬೇಟ್ ಮಾಡೋರು ಇದ್ದಾರೆ, ಕಂಪ್ಲೀಟಾಗಿ ನಂಬಿ ಮುಂದಕ್ಕೆ ಹೋಗೋರು ಇದ್ದಾರೆ. ಇರೋ ಒಂದು ತಡಿ, ಲೆಟ್ ಮಿ ಹ್ಯಾವ್ ಅನ್ ಓಪನ್ ಮೈಂಡ್, ಲೆಟ್ ಸಿ ಹೌ ಇಟ್ ಟೇಕ್ಸ್ ಅಂತಾನೂ ಇದ್ದಾರೆ. ಹೌದು. ಎಲ್ಲರನ್ನೂ ಮನಸ್ಸಲ್ಲಿ ಇಟ್ಕೊಂಡು ಜನ್ಮಗಳನ್ನ ನಂಬೇಕಾ? ಲೈಕ್ ಈಗ ನಂದು ಎಷ್ಟನೇ ಜನ್ಮ ಹೇಗೆ ಗೊತ್ತಾಗುತ್ತೆ? ಹಾಂ, ಓಕೆ. ಸೊ ಜನ್ಮಗಳನ್ನ ನಂಬೇಕಾ ಬೇಡವಾ ಅಂತ ನಾವು ಹೇಳಬಾರ್ದು. ಅವ್ರಿಗೆ ಅದು ಏನೋ ನಂಬಿಕೆ ಬರೋ ಥರ ಅರಿವು ಬರಬೇಕು. ಅವ್ರಿಗೆ ಏನಾದರೂ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು. ಈಗ ನಾನು ಹೇಳೋದಕ್ಕೂ ಅವ್ರಿಗೆ ಬಿಲೀಫ್ ಬರೋಕ್ಕೂ ಎರಡು ಡಿಫ್ರೆಂಟ್ ಥಿಂಗ್ಸ್ ಅನಿಸುತ್ತೆ ನನಗೆ. ಸೊ ಯಾವತ್ತೂ ನಾನು ಹೋಗ್ಬಿಟ್ಟು ಡಿಕ್ಟೇಟ್ ಮಾಡೋಕ್ಕಾಗಲ್ಲ. ಇಲ್ಲ, ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ರೈಟು, ಜನ್ಮಗಳೇ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಅವ್ರಿಗೆ ಅದು ಒಲವು ಬರಬೇಕು. ಏನೋ ಎಕ್ಸ್ಪೀರಿಯನ್ಸ್ ಆಗ್ತಿದೆ ನನ್ನಲ್ಲಿ, ಈ ಲೈಫಲ್ಲಿ ನನಗೇನೂ ಪ್ರಾಬ್ಲಮ್ಮೇ ಇಲ್ಲ, ಆರಾಮಿತ್ತು ಚೈಲ್ಡ್ಹುಡ್, ಎಲ್ಲ ರೀತಿಯ ಕರಿಯರ್ ರಿಲೇಟೆಡ್ ಇಶ್ಯೂಸ್ ಇಲ್ಲ, ಮನಿ ರಿಲೇಟೆಡ್ ಇಶ್ಯೂಸ್ ಇಲ್ಲ, ಹಸ್ಬೆಂಡ್ ಇದ್ದಾರೆ, ಮಕ್ಕಳಿದ್ದಾರೆ, ಯಾಕೆ ವೈಡ್ ಅನಿಸ್ತಾ ಇದೆ ಅಂತ ಒಂದು ಲೇಡಿ ಯಾರೋ ಬಂದಿದ್ದರು ನನ್ನ ಹತ್ರ ಫ್ಯೂ ಮಂತ್ಸ್ ಬ್ಯಾಕ್. ಮ್ಯಾಮ್, ನನಗೆ ಏನಕ್ಕೆ ಹಿಂಗೆ ಅನ್ನಿಸ್ತಾ ಇದೆ, ಡಿಪ್ರೆಷನ್ ಅಂತಲೇ ಗೊತ್ತಿಲ್ಲ, ನನಗೆ ಹೆಲ್ತ್ ಇಶ್ಯೂ ಇಲ್ಲ, ನಮ್ಮ ಮನೇಲಿ ಏನೂ ಪ್ರಾಬ್ಲಮೇ ಇಲ್ಲ, ವೈಡ್ ಅನ್ನಿಸ್ತಾ ಇದೆ. ಲೈಕ್ ಕರಿಯರ್ ರಿಲೇಟೆಡ್ ಏನಾದರೂ ಜಾಯಿನ್ ಆದರೆ ನನಗೇನೂ ಇಶ್ಯೂ ಇಲ್ಲ, ಹೈ ಪೇಯಿಂಗ್ ಜಾಬ್ ಇದೆ. ವಾಟ್ ಈಸ್ ಇಟ್ ದಟ್ ಐ ವಾಂಟ್? ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ಸ್ಯಾಡ್ನೆಸ್, ಏನೋ ಡಿಟ್ಯಾಚ್ಮೆಂಟ್ ಫ್ರಮ್ ಹಸ್ಬೆಂಡ್, ಏನೋ ಸ್ಯಾಡ್ನೆಸ್, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂತ ಆಕಾಶಿಕ್ ರೆಕಾರ್ಡ್ ಅಂತ ನೀವು ಸ್ಟಾರ್ಟಿಂಗ್ ಹೇಳಿದ್ರಿ. ಆಕಾಶಿಕ್ ರೆಕಾರ್ಡ್ ಅಂದರೆ ಅದೇ ನಮ್ಮ ಒಂದೊಂದು ಥಾಟ್, ನಮ್ಮ ಒಂದೊಂದು ಆ್ಯಕ್ಷನ್ ಎಲ್ಲ ಸ್ಟೋರ್ ಆಗಿರೋ ಒಂದು ಲೈಬ್ರರಿ ಥರ. ಎಲ್ಲ ಬುಕ್ಸು ಇರುತ್ತಲ್ವ, ಆ ಥರ ಎಲ್ಲದರ ಬಗ್ಗೆನೂ ಅಲ್ಲಿ ಒಂದು ಬುಕ್ ಇರುತ್ತೆ. ಥಾಟ್ ಕೂಡ ಇರುತ್ತೆ. ನಾನು ಇವತ್ತು ನಮ್ಮ ಮತ್ತು ಆ್ಯಕ್ಷನ್ಸ್ ನಾವೇನೇನು ಮಾಡಿದ್ದೀವಿ, ಎವ್ರಿಥಿಂಗ್ ಇನ್ ಆ್ಯಂಡ್ ಔಟ್ ಅಬೌಟ್ ಅ ಪರ್ಸನ್ ವಿಲ್ ಬಿ ಸ್ಟೋರ್ಡ್ ಇನ್ ಅ ಆಕಾಶಿಕ್ ರೆಕಾರ್ಡ್. ಹೌ ಅಂದರೆ ಹೇಗದು? ಹೌ ಇಸ್ ಇಟ್ ಸ್ಟೋರ್ಡ್? ಸೊ ಯೂಶಲಿ ವೆನ್ ಐ ಕ್ಲೋಸ್ ಮೈ ಐಸ್ ಆ್ಯಂಡ್ ಗೋ ಇನ್ ಟು ಮೆಡಿಟೇಟಿವ್ ಸ್ಟೇಟ್, ನನಗದು ತೋರಿಸತ್ತೆ. ದೇರ್ ಆರ್ ಸರ್ಟನ್ ಥಿಂಗ್ಸ್ ಐ ಹ್ಯಾವ್ ಟು ಟೆಲ್. ಅಂದರೆ ಇವಾಗ ಹೇಗೆ ಮಂತ್ರಗಳು ವಿ ಚಾಂಟ್ ಟು ಇನ್ವೋಕ್ ಅ ಗಾಡ್ ಅಲ್ವಾ, ಪೂಜೆ ಮಾಡುವಾಗ ಎಲ್ಲ ವಿ ಇನ್ವೋಕ್ ಲಕ್ಷ್ಮಿ ಬೇಕಂದರೆ ನಾವಲ್ಲಿ ಪ್ರಾಣ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಏನು ಮಾಡ್ತೀವಿ, ಅದೇ ಥರ ಅದರಲ್ಲಿ ನಾವು ಕಣ್ಣು ಮುಚ್ಕೊಂಡು ಮೆಡಿಟೇಟಿವ್ ಸ್ಟೇಟಿಗೆ ಹೋಗಿ ನಾವು ಕರಿಬೇಕಾಗತ್ತೆ. ಆಕಾಶಿಕ್ ಲಾರ್ಡ್ಸು ಮತ್ತು ಗೈಡ್ಸ್ ಎಲ್ಲ ಬನ್ನಿ ನನಗೆ ಹೆಲ್ಪ್ ಮಾಡಿ, ನನಗೆ ಇದು ಈ ಪರ್ಸನ್ದು ನನಗೆ ಅವ್ರದ್ದು ಡೇಟ್ ಆಫ್ ಬರ್ತು, ಫೋಟೋಗ್ರಾಫ್ ಮತ್ತು ಅವ್ರದ್ದು ಫುಲ್ ಹೆಸರು, ಅಂದರೆ ಲೀಗಲ್ ನೇಮ್ ಏನು ಕರೀತಾರೆ, ಅಡ್ರೆಸ್ ಮಾಡ್ತಾರೆ, ಅದನ್ನು ಅವ್ರು ಕಳಿಸ್ಕೊಡ್ತಾರೆ. ಆವಾಗ ನಾನು ಅದನ್ನು ಕ್ಲೋಸ್ ಮೈ ಐಸ್ ಆ್ಯಂಡ್ ಐ ವಿಲ್ ಸ್ಟ್ರಾಂಗ್ಲಿ ಥಿಂಕ್ ಅಬೌಟ್ ದೇರ್ ಫೇಸ್, ಹೌ ದೇ ಲುಕ್, ಎಲ್ಲ ಜ್ಞಾಪಕ ಇಟ್ಕೊಂಡು ಅಲ್ಲಿ ಗೋ ಇನ್ ಟು ಮೆಡಿಟೇಟಿವ್ ಸ್ಟೇಟ್. ಆವಾಗ ನಾನೇನು ವರ್ಸಸ್ ಅವ್ರ ಮಂತ್ರಾಸ್ ಏನು ನಾನು ಚಾಂಟ್ ಮಾಡ್ತೀನಿ, ಬೇಸ್ಡ್ ಆನ್ ದ್ಯಾಟ್ ಇನ್ಫಾರ್ಮೇಷನ್ ಇಸ್ ಶೋನ್ ಟು ಮೀ. ಐ ಡೋಂಟ್ ನೋ ಹೌ ಇನ್ಫಾರ್ಮೇಷನ್ ಇಸ್ ಶೋನ್ ಟು ಮೀ. ಅಂದರೆ ಇವಾಗ ಆಕಾಶಿಕ್ ರೆಕಾರ್ಡ್ ಒಂದು 15 ವರ್ಷ ಕಲ್ತ್ರೂ ಅಷ್ಟೇ ಇರುತ್ತೆ, ಅದು ಒಂದು 2-3 hours ಸೆಷನ್ ಅಂದ್ಕೊಳ್ಳಿ ಕಲಿಯೋದು. ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ನಮಗೆ ಅದು ತೋರಿಸತ್ತೆ ಯಾವ ಜನ್ಮದಲ್ಲಿದ್ದೀವಿ, ಏನು ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಸಿಮಿಲರ್ಲಿ ನಾನು ಈ ಮೆಡಿಟೇಟಿವ್ ಸ್ಟೇಟ್ಗೆ ಹೋದೆ ಆ ಲೇಡಿ ರಿಲೇಟೆಡ್, ಆ್ಯಂಡ್ ನಾನು ಕೇಳಿದ್ರೆ ಅವ್ರಿಗೆ ಲಾಸ್ಟ್ ಜನ್ಮದಲ್ಲಿ ಶಿ ಹ್ಯಾಡ್ ಲಾಸ್ಟ್ ದ ಹಸ್ಬೆಂಡ್ ವೆರಿ ಯಂಗ್, ಬ್ರೂಟಲಿ ಟುವರ್ಡ್ಸ್ ಸಮ್ ಆಕ್ಸಿಡೆಂಟ್. ಸೊ ಅವ್ರಿಗೆ ತುಂಬ ಗಾಬರಿ, ಭಯ, ಹಸ್ಬೆಂಡ್ ಜೊತೆ ಒಂಥರ ಡಿಟ್ಯಾಚ್ ಫೀಲ್ ಆಗ್ತಾಯಿತ್ತು. ಅವ್ರು ಆ ಪೇನಿಂದ ಬಂದೇ ಇಲ್ಲ, ಹಸ್ಬೆಂಡ್ ಇಲ್ಲ ಅನ್ನೋ ಪೇನಿಂದ ಬಂದೇ ಇಲ್ಲ. ಸೊ ಇಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ. ಸೊ ನಾನೇನು ಮಾಡಿದೆ, ಐ ವೆಂಟ್ ಬ್ಯಾಕ್ ಟು ದಟ್ ಇನ್ಸಿಡೆಂಟ್ ಆಫ್ ಹರ್ ಪಾಸ್ಟ್ ಲೈಫ್. ಐ ನೋ ಇಟ್ ಸೌಂಡ್ಸ್ ವೆರಿ ಕ್ರೇಜಿ. ಐ ವೆಂಟ್ ಬ್ಯಾಕ್ ಆ್ಯಂಡ್ ಅಲ್ಲಿ ನನಗೆ ತೋರಿಸ್ತು ಆ ಇನ್ಸಿಡೆಂಟ್ಸ್. ಐ ಕಟ್ ಆಫ್ ಹರ್ ಎನರ್ಜಿ ಕಾರ್ಡ್ ಅಂದರೆ ಒಂದು ದಾರದ ಥರ ನಮ್ಮ ಎನರ್ಜಿ ಮತ್ತು ನಮ್ದು ಯಾವುದೇ ಜನ್ಮದ್ದು ಅಥವಾ ಯಾವುದೇ ಪರ್ಸನ್ ಜೊತೆ ಒಂದು ಎನರ್ಜಿ ಕಾರ್ಡ್ ಕನೆಕ್ಟ್ ಆಗಿರುತ್ತೆ. ಈ ಅಂಬ್ಲಿಕಲ್ ಕಾರ್ಡ್ ಥರ ಮಗು ಹುಟ್ಟಿದಾಗ ಒಂದು ಕಾರ್ಡ್ ಬರುತ್ತಲ್ಲ, ಆ ಥರ ಕನೆಕ್ಟ್ ಆಗಿರುತ್ತೆ. ಐ ಜಸ್ಟ್ ಕಟ್ ದಟ್ ಒನ್ ಥ್ರೆಡ್ ಆ್ಯಂಡ್ ಐ ಕೇಮ್ ಬ್ಯಾಕ್. ಅಂದರೆ ನಮ್ಮದೆಲ್ಲ ಏನೇನು ಒಂದು ಪ್ರೊಸೆಸ್ ಇರುತ್ತೆ ಆಕಾಶಿಕ್ ರೆಕಾರ್ಡಲ್ಲಿ, ಹೀಲ್ ಹೆಂಗೆ ಮಾಡೋದು ಅದೆಲ್ಲ ಮುಗಿಸಿ ವಾಪಸ್ ಬಂದ ಮೇಲೆ ಶಿ ಟೆಕ್ಸ್ಟೆಡ್ ಮೀ. ಶಿ ಡಿಂಟ್ ಸಿ ಎನಿ ಎಫೆಕ್ಟ್ ಇಮಿಡಿಯೇಟ್ಲಿ, ಶಿ ಡಿಂಟ್ ಸಿ. ದೆನ್ ಆಫ್ಟರ್ 4 weeks
ಶಿ ಕೇಮ್ ಬ್ಯಾಕ್ ಆ್ಯಂಡ್ ಶಿ ಥ್ಯಾಂಕ್ಡ್ ಮಿ. ಮ್ಯಾಮ್ ನೀವು ಏನು ಮಾಡಿದ್ರಿ ಗೊತ್ತಾಗಿಲ್ಲ ನನಗೆ. ಸಡನ್ಲಿ ದೇರ್ ಈಸ್ ಸಮ್ ಚೇಂಜ್ ಇನ್ ಮೀ, acceptance in me. I don't know what you did, but thank you. ನನಗೆ ಈಗ ಕಂಪ್ಲೀಟ್ಲಿ ಐ ಆಮ್ ಫೀಲಿಂಗ್ ವೆರಿ ಸ್ಯಾಟಿಸ್ಫೈಡ್ ಆ್ಯಂಡ್ ಅವ್ರಿಗೆ ಖುಷಿ, ಸಮ್ ಖುಷಿ, ದೆನ್ ಕನೆಕ್ಟ್ ಆ್ಯಂಡ್ ಶಿ ಸ್ಟಾರ್ಟೆಡ್ ಬೀಯಿಂಗ್ ಗ್ರೇಟ್ಫುಲ್. ನಂಗೆ ಹಸ್ಬೆಂಡ್ ಇದ್ದಾರೆ, ನನಗೆ ಕಿಡ್ಸ್ ಇದ್ದಾರೆ, ಐ ಹ್ಯಾವ್ ಅ ಹೌಸ್, ಐ ಹ್ಯಾವ್ ಅ ಜಾಬ್ ಅಂತ ಶಿ ವಾಸ್ ಫೀಲಿಂಗ್ ವೆರಿ ಗ್ರೇಟ್ಫುಲ್. ಸೊ sometimes there is a baggage we don't even know where it is coming from, and that is when these things come into place. ಸೊ ಹಿಂಗಿದ್ದಾಗ ಈಗ ಎಲ್ಲ ಎನರ್ಜೀಸ್ಗೆ ಈಗ ನಮಗೆ ದೊಡ್ಡ ದೊಡ್ಡ ಶಕ್ತಿಗಳು ಅಂತ ನಾವು ಕಾಣದ ಶಕ್ತಿ ಅಂತ ಅಂದಾಗ ನಾನೀಗ ನನ್ನ ಎನರ್ಜಿ ನನ್ನ ಬಾಡಿನಲ್ಲಿದ್ದಾಗ ನಾನು ರಶ್ಮಿ, ಹೌದು, ಅದೇ ಎನರ್ಜಿ ಆಚೆಗೆ ಹೋದರೆ ಅದು ಅದಕ್ಕೆ ಹೆಸರಿಲ್ಲ. ಹೌದು. ಈಗ ನಮ್ಮ ಒಂದು ಧರ್ಮದಲ್ಲಿ ಅಥವಾ ನಮ್ಮ ಒಂದು ಸಂಸ್ಕಾರದಲ್ಲಿ ಗಣೇಶ, ಆಂಜನೇಯ, ಈಗ ಎಲ್ಲ ಎನರ್ಜೀಸ್ಗಳಲ್ವಾ. ಕೆಲವು ಸತಿ ದೊಡ್ಡ ಶಕ್ತಿಗೆ ಕೈ ಮುಗಿಬೇಕು, ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಗಣೇಶನ್ನ ಆಪಿಸ್ಕೋಬೇಕು, ಭಯ ಆದಾಗ ಹನುಮಂತ. ಸೊ ಹಂಗಿದ್ರೆ ಇವರು ಎಲ್ಲ ನಮ್ಮನ್ನ ಕಾಪಾಡೋ ಶಕ್ತಿಗಳು. ಇವರು ಅಂದರೆ ನಾನು ಅದಕ್ಕೆ ಬರೋಕ್ಕಿದ್ದೆ. ಸೊ ಗಣೇಶ, ಹನುಮಂತ ಅವ್ರನ್ನೇ ಚಾಂಟ್ ಮಾಡಿಕೊಂಡು ನಮಗೆ ಯಾವ ಇಷ್ಟ ದೈವನ ನೆನೆಸ್ಕೊಂಡೇ ಹೋಗಬೇಕಾಗತ್ತೆ ಮೆಡಿಟೇಷನ್ ಸ್ಟೇಟ್ಗೆ. ಲೈಕ್ ನನಗೆ ಹನುಮಂತ ತುಂಬ ಲೈಕ್ ಪ್ರೊಟೆಕ್ಷನ್, ಮತ್ತು ನರಸಿಂಹ. ಸೊ ನರಸಿಂಹನ ಚಾಂಟ್ ಮಾಡಿಕೊಂಡು ಅವ್ರಿಗೆ ಪ್ರೊಟೆಕ್ಷನ್ ಕೊಡಿ, ನಾನು ಹೋದಾಗ ನನಗೆ ಕರೆಕ್ಟ್ ಗೈಡೆನ್ಸ್ ಕೊಟ್ಟು ಕಳಿಸೋ ಥರ ನನಗೆ ಬ್ಲೆಸ್ ಮಾಡಿ ಅಂತ ಕೇಳಿಕೊಂಡು ನಾನು ಹೋಗ್ತೀನಿ. ಆಕಾಶಿಕ್ ರೆಕಾರ್ಡ್ಸ್ಗೆ ಪ್ರೊಟೆಕ್ಷನ್ಗೆ ಯು ಟೇಕ್ ಗಣೇಶ, ನರಸಿಂಹ, ಆಂಜನೇಯ. ನಾವು ಏನು ಚಾಂಟ್ ಮಾಡ್ತೀವಿ ಅದಲ್ಲಿ ಬಂತು ಅಂತಲೇ ಲೆಕ್ಕ, ಬಿಲೀಫ್. ಸೊ ದ ಮೊಮೆಂಟ್ ದಟ್ ಎನರ್ಜಿ ಎಕ್ಸಿಸ್ಟ್ ದೇರ್, ಐ ಡೋಂಟ್ ನೋ in depth about this, but I believe that the moment we chant mantras, there is something happening, some frequency is there of that particular energy. So Lakshmi ge Lakshmi mantra, Lalita Sahasranama has, Shakti Devi, that mantra. Okay, so each mantra, whatever we chant, has a frequency, sound or vibration frequency. That frequency is for that deity. ಸೊ ಕೈಯಲ್ಲಿರಬೇಕು ಅಲ್ಲೇ ಕೈ ಇದೆ, ನಮಗೆ ಕಣ್ಣೆಲ್ಲಿರಬೇಕು ಅಲ್ಲೇ ಕಣ್ಣಿದೆ, ಮೂಗೆಲ್ಲಿರಬೇಕು ಅಲ್ಲೇ ಇದೆ. ಸಿಮಿಲರ್ಲಿ ಈಚ್ ಡೇಟಿ ವಿಲ್ ಬಿ ಇನ್ ಇಟ್ಸ್ ಓನ್ ಪೊಸಿಷನ್ ಟು ಹೆಲ್ಪ್ ಅಸ್ ಫೋಕಸ್ ಆನ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಓನ್ಲಿ, ಟು ಬ್ರಿಂಗ್ ಫೋಕಸ್. ಸೊ ಶಿವನ್ನ ನಾವು ಆರಾಧನೆ ಮಾಡಬೇಕಾದ್ರೆ ಎದುರುಗಡೆ ಕೂತ್ಕೊಂಡು ನಮಗೆ ಶಿವ ಈಸ್ ಅ ಡಿಸ್ಟ್ರಾಯರ್, ಬಟ್ ಸ್ಟಿಲ್ ವಿ ಆಸ್ಕ್ ಫಾರ್ ಪ್ರೊಟೆಕ್ಷನ್. ಸೊ ವಿ ಹ್ಯಾವ್ ಮ್ಯಾನಿಫೆಸ್ಟೆಡ್ ಇಟ್ ಅನಿಸುತ್ತೆ ನನಗೆ, ಲೈಕ್ ಆರ್ God manifested us to believe in each like this. ಯಾವುದು ಫಸ್ಟ್ ಗೊತ್ತಿಲ್ಲ, ಬಟ್ ಇಟ್ ಎಕ್ಸಿಸ್ಟ್ ಆ್ಯಂಡ್ ಇಟ್ ಹ್ಯಾಪನ್ಸ್. ತುಂಬ ಪವರ್ಫುಲ್ ಟೆಂಪಲ್ಸ್ ಇದೆ, ಅಲ್ಲಿ ಒಂದು ಸ್ಟ್ಯಾಚ್ಯೂ ಇರುತ್ತೆ, ನಾವು ಹೋಗ್ತೀವಿ. ನಾವು ಲೈಕ್ ಹೌ ರಶ್ಮಿ ಇದ್ದೀವಿ, ಇಬ್ಬರು ರಶ್ಮಿ ಇದ್ದೀವಿ. ಸೊ ಬಟ್ ನಮ್ಮ ಕ್ವಾಲಿಟೀಸ್ ಬೇರೆ ಇದೆ. ಹೌ ಆರ್ ವಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್? ನೇಮ್ ಸೇಮೇ ಇದೆ ಅಲ್ಲ, ಹೌ ಆರ್ ವಿ ಡಿಫ್ರೆಂಟ್? ಆವಾಗ ಡಿಫ್ರೆಂಟ್ ಅವತಾರ ಆಫ್ ದ್ಯಾಟ್ ಡೇಟಿ ಮಾಡಿದ್ದಾರೆ ಅಂತ ನಾನು ಐ ಫೀಲ್ ದಟ್ ವೇ. ಐ ಡೋಂಟ್ ನೋ ಇಫ್ ದಿಸ್ ಇಸ್ ಅ ಕಾಮನ್ ಬಿಲೀಫ್. ಇವಾಗ ವಿಷ್ಣುದು ಅವತಾರ ಸುಮಾರಿದೆ, ಅದು ನಮ್ಮಲ್ಲಿ ಎಮೋಷನ್ಸ್ ಸುಮಾರಿರುತ್ತೆ. ಸೊ ನಾನು ಬೆಳಗ್ಗೆ ಕೋಪದಲ್ಲಿರ್ತೀನಿ ಅಂದ್ಕೊಳ್ಳಿ, ಮಧ್ಯಾಹ್ನ ನಾನು ನಗ್ತಾ ಇರ್ತೀನಿ. ನಂದು ಕ್ವಾಲಿಟಿ ಬೇರೆ 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 ಥ್ರೂ ಔಟ್ ದ ಡೇ ಇದೆ. ದಟ್ ಈಸ್ ಮೈ ಡಿಫ್ರೆಂಟ್ ಅವತಾರ. So we need to learn from it. The basic principle is to learn from that deity. What mistake they did, what good things they did, how did they correct, how are they composed, what mantras are they, resonating with. ಅದನ್ನು ಹೇಳಿದ್ರೆ ನನಗೇನಾಗ್ತಾ ಇದೆ, ನನ್ನಲ್ಲಿ ಏನು ಚೇಂಜಸ್ ಆಗ್ತಾ ಇದೆ, ನನಗೆ ಸಿಗ್ತಾ ಇದೆಯಾ ಇದು ಮಾಡಿದ್ರೆ? ಈ ಪೂಜೆ ಮಾಡಿದ್ರೆ, ಲಕ್ಷ್ಮೀ ಪೂಜೆ ಮಾಡಿದ್ರೆ ನಂಗೆ ಲಕ್ಷ್ಮಿ ಬರ್ತಾ ಇದ್ದಾರಾ? ಬರ್ತಾ ಇದೆ. ಅದಕ್ಕೆ ಇಟ್ಸ್ ಅ ಪಾಪ್ಯುಲರ್ ಬಿಲೀಫ್. ಈ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗತ್ತೆ ಅಂತ ಹೇಳಿ ಪೂಜೆ ಮಾಡ್ತಾರಲ್ಲ, ಮೋಸ್ಟ್ ಆಫ್ ದೆಮ್ ಸಿ ರಿಸಲ್ಟ್ಸ್. ಹಿಂಗೇ ಮಾಡಬೇಕು, ಈ ತೀರ್ಥನೇ ಕೊಡಬೇಕು. ತೀರ್ಥದಲ್ಲೂ ವಿ ಚಾಂಟ್ ಆಲ್ ಗುಡ್ ಥಿಂಗ್ಸ್. ಇವ್ರಿಗೆಲ್ಲ ಒಳ್ಳೆಯದಾಗಿದೆ, ಆಯುಷ್ಮಾನ್ ಭವ ಅಂತೇನೋ ಹೇಳಿ ಎಲ್ಲ ಮಾಡಿ ದೆನ್ ನಾವು ತೀರ್ಥ ಕೊಡ್ತೀವಿ. ಹೀಗೆ. ಸೊ ನೀರನ್ನ ನಾವು ಕುಡಿತೀವಿ, ಮೆಮರಿ ಇದೆ ನೀರಲ್ಲಿ. ಸೊ ಆ ನೀರನ್ನ ನಾವು ಕುಡಿತೀವಿ, ತೀರ್ಥನ. ಆವಾಗ ವಿ ಫೀಲ್ ಓಕೆ, ಏನೋ ಚೇಂಜಸ್ ಬರ್ತಾ ಇದೆ ನನ್ನಲ್ಲಿ, ಏನೋ ಬಿಲೀಫ್ ಎಲ್ಲ ನಿಜ ಆಗ್ತಾ ಇದೆಯಲ್ಲ, ಇಲ್ಲಿ ಬಂದು ಕೇಳಿ, ಈ ದೇವ್ರ ಹತ್ರ ಬಂದು ಕೇಳ್ಕೊಂಡ್ರೆ ಎಲ್ಲ ನಿಜ ಆಗ್ತಾ ಇದೆ. ಸೊ ಹೌ ಟು ಬಿ ಮೋರ್ ಅವೇರ್?
ಜನಗಳನ್ನ ಮೀಟ್ ಮಾಡಿದಾಗ ನನ್ನ ಎನರ್ಜಿ ನಾನು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಆ್ಯಂಡ್ ಹೌ ಶುಡ್ ಐ ರೀಡ್ ದ್ಯಾಟ್ ಓಕೆ ದಿಸ್ ಎನರ್ಜಿ ಈಸ್ ಗುಡ್, ದಿಸ್ ಎನರ್ಜಿ ಇಸ್ ಬ್ಯಾಡ್, ಅಪಾರ್ಟ್ ಫ್ರಮ್ ಆಲ್ ದ ಸಿಮ್ಟಮ್ಸ್ ನೀವೇನು ಹೇಳಿದ್ರಿ? ಸೊ ಇವಾಗ ಪ್ರೊಟೆಕ್ಟ್ ಹೆಂಗೆ ಮಾಡ್ಕೊಳ್ಳೋದು ಅಂತಂದರೆ, ಸಾಲ್ಟ್ ಹ್ಯಾಸ್ ಪ್ರೂವನ್ ಫ್ರಮ್ ಟೈಮ್ ಆ್ಯಂಡ್ ಅಗೇನ್ ದಟ್ ಸಾಲ್ಟ್ ಕ್ಯಾನ್ ಬಿ ಯೂಸ್ ಟು ಪ್ರೊಟೆಕ್ಟ್ ಅವರ್ ಎನರ್ಜೀಸ್ ಅಂತ. ಹೇಗೆ? ಸೊ ಸಾಲ್ಟನ್ನು ಬಾತ್ ವಾಟರ್ಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಆರಾ ಜಸ್ಟ್ ಸ್ಟೇಸ್ ಪ್ರೊಟೆಕ್ಟೆಡ್. ನೆಗೆಟಿವಿಟಿನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಸಾಲ್ಟಲ್ಲಿ ಅಂತ ಹೇಳ್ತಾರೆ. ಇಟ್ ಅಬ್ಸಾರ್ಬ್ಸ್ ಆಲ್ ದ್ಯಾಟ್. ಸೊ ಇಫ್ ವಿ ವಾಂಟ್ ಟು ಪ್ರೊಟೆಕ್ಟ್, ನಮಗೆ ಕಂಟಿನ್ಯೂಸ್ಲಿ ಇದು ಯಾಕೆ ಆಗ್ತಾ ಇದೆ ಗೊತ್ತಿಲ್ಲ, ಬಟ್ ಏನೋ ಆಗ್ತಾ ಇದೆ, ಸಡನ್ ಡ್ರೈನ್ ಇನ್ ಎನರ್ಜಿ, ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ತಾ ಇದ್ರೆ ದೇ ಕ್ಯಾನ್ ಸಿಂಪ್ಲಿ ಅಪ್ಲೈ ಸಾಲ್ಟ್ ಆಲ್ ಓವರ್ ದೇರ್ ಬಾಡಿ ಆ್ಯಂಡ್ ಟೇಕ್ ಸಾಲ್ಟ್ ವಾಟರ್ ಬಾತ್. ಹಳೆ ಕಾಲದಲ್ಲೂ ಉಪ್ಪಿಂದು ದೃಷ್ಟಿ ತೆಗಿತಾ ಇದ್ರಲ್ಲ, ಹೌದು, ಇವೆಲ್ಲ ಸೇಮ್ ವರ್ಷನ್. ಎಸ್, ಸೇಮ್ ವರ್ಷನ್ಸ್ ಜಸ್ಟ್ ವಿತ್ ಡಿಫ್ರೆಂಟ್ ನೇಮ್ಸ್ ಅಷ್ಟೇ ಅಂತ ನನಗೂ ಅನ್ಸುತ್ತೆ. ಹೌ ಡಸ್ ದ ಪವರ್ ಆಫ್ ದೃಷ್ಟಿ ವರ್ಕ್ಸ್? ಹಿಂಗಲ್ಲ ಹಿಂಗಂದು ಹಿಂಗಂತಾರಲ್ಲ, ವಾಟ್ ಡಸ್ ಇಟ್ ಮೀನ್? ಐ ಡೋಂಟ್ ನೋ ಇಫ್ ಯು ಎಲ್ಡರ್ ಟು ಮಿ ಆರ್ ನಾಟ್. ಓಕೆ, ಗುಡ್. ಅಂದರೆ ಹೌ ಯಂಗ್ ಆರ್ ಯು? ಐ ಆಮ್ 35. ಯಾ, ಐ ಆಮ್ 41. ಓಕೆ. ಯಾಕೆ? ದೊಡ್ಡವರು ಚಿಕ್ಕವ್ರು ತೆಗಿಬಹುದು ದೃಷ್ಟಿನ, ಬಟ್ ಚಿಕ್ಕವರು ದೊಡ್ಡವ್ರದ್ದು ತೆಗಿಬಾರ್ದು. ಯಾಕೆ? ಐ ಡೋಂಟ್ ನೋ ವೈ, ಬಟ್ ದೇ ಸೇ. ನಾನು ತುಂಬ ಲೈಕ್ ಯೂಶಲಿ ಐ ಡೋಂಟ್ ನೋ ವೈ, ನಾನು ತುಂಬ ವೈ ಮಾಡೇ ಇಲ್ಲ. ಅಂದರೆ ಇಫ್ ಮೈ ಪೇರೆಂಟ್ಸ್ ಟೋಲ್ಡ್ ಅಲ್ಲ, ಇದನ್ನು ಈ ದೇವರಿಗೆ ಕೈ ಮುಗಿ 3 ಸತಿ, ಐ ಹ್ಯಾವ್ ನೆವರ್ ಕ್ವೆಶ್ಚನ್ಡ್ ವೆನ್ ಐ ವಾಸ್ ಯಂಗ್ ವೈ ಅಂತ. ಲೇಟರ್ ಆನ್ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಏನಿರ್ಬೋದು. ದೆನ್ ಐ ಫೌಂಡ್ ಔಟ್. ಸೊ ಇದು ಯಾಕೆ ಅಂತಾರೆ ಅಂತ ನನಗೆ ಈ ಮ್ಯಾಟರಲ್ಲಿ ನನಗೆ ಗೊತ್ತಿಲ್ಲ. ಮೇ ಬಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ, ಎನರ್ಜಿ ಜಾಸ್ತಿ ಇರುತ್ತೆ ದೊಡ್ಡವ್ರದ್ದು, ಮೇ ಬಿ ಅದಕ್ಕೆ ಇರ್ಬೋದು. ಸೊ ದ ಕ್ವೆಶ್ಚನ್ ವಾಸ್ ಹಿಂಗೆ ಪಟ್ಕನ್ ಸೌಂಡ್ ಬರುತ್ತಲ್ಲ, ಏನದು? ಸೈಂಟಿಫಿಕಲಿ ಹೋದರೆ ಅಲ್ಲಿ ಗೇಷಿಯಸ್ ಫ್ಯಾಕ್ಟರ್ ಏನೋ ಇರುತ್ತೆ ಅಂತ. ಎನರ್ಜಿ ವೈಸ್ ಈ ದೃಷ್ಟಿ ತೆಗೆಯೋದು ನಂಗೆ ಸಾಲ್ಟ್ ಬಗ್ಗೆನೇ ಜಾಸ್ತಿ ಗೊತ್ತಿರೋದು. ಇಟ್ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಅಬ್ಸಾರ್ಬ್ ವಾಟ್ ಎವರ್ ನೆಗೆಟಿವಿಟಿ ಈಸ್ ಅರೌಂಡ್ ಆ್ಯಂಡ್ ಇಟ್ ಟೇಕ್ಸ್ ಇಟ್ ಆನ್ ಇಟ್ ಸೆಲ್ಫ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ನೀರಿಗೆ ಹಾಕಿದ್ರೆ ಒಂದು ಸೊಲ್ಯೂಷನ್ ಆಗುತ್ತಲ್ವ. ಸೊ ದ್ಯಾಟ್ ವೆನ್ ಫಾಲ್ಸ್ ಆನ್ ದ ಬಾಡಿ, ಇಟ್ ಸೇಸ್ ಇಟ್ ಕ್ಲೆನ್ಸಸ್ ದ ಬಾಡಿ. ಸಿನ್ಸ್ ಸಾಲ್ಟ್ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಕ್ಲೆನ್ಸ್, ಅದನ್ನು ಬಾತ್ ಮಾಡ್ಕೊಂಡು ಹೋದರೆ ಎಲ್ಲಾದರೂ ನಮ್ಗೆ ಇವಾಗ ಗೊತ್ತಿರುತ್ತೆ, ಎಲ್ಲೋ ಒಂದು ಇವೆಂಟಿಗೆ ಹೋಗ್ತಾ ಇದ್ದೀವಿ, ತುಂಬ ಜನ ಇರ್ತಾರೆ, ನಮಗೆ ಏನಾಗುತ್ತೆ ಅವತ್ತು ನೆಗೆಟಿವ್ ಎನರ್ಜಿ ತುಂಬ ಅಬ್ಸಾರ್ಬ್ ಮಾಡ್ಕೊಂಡು ಬರ್ತೀವ ಅಥವಾ ಪಾಸಿಟಿವ್ ಆಗುತ್ತೆ, ವಿ ಡೋಂಟ್ ನೋ ದ ಔಟ್ಕಮ್. ಬಟ್ ಯೂಶಲಿ ಫಂಕ್ಷನ್ಸಿಗೆ ಹೋದಾಗ ಈವಿಲ್ ಐ ಅಥವಾ ನಜರ್ ದೃಷ್ಟಿ ಬಿದ್ದಿದೆ ಅಂತ ಹೇಳ್ತೀವಿ, ದೃಷ್ಟಿ ಆಗಿದೆ ಅಂತ. ಸೊ ಈಗ ನೀವೇನು ಮಾಡಿದ್ರಿ ಹಿಂಗೆ, ಅದು ದೃಷ್ಟಿ ಆಗಿದೆ ಅಂತ ಅಂತಾರೆ ತುಂಬ ಲಟ್ಕೆ ಬಂದರೆ. ಸೊ ಆವಾಗ ಹೋಯಿತು ಲಟಿಕೆ ತೆಗೆದ್ರೆ ದೃಷ್ಟಿ ಅಂತ ಬಿಲೀಫ್. ಸಿಮಿಲರ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕಂತ ಇವೆಂಟಿಗೆ. ಆವಾಗ ಯು ವಿಲ್ ಕಮ್ ಹೋಮ್ ಪಾಸಿಟಿವ್, ಯು ವಿಲ್ ನಾಟ್ ಫೀಲ್ ಡ್ರೈನ್ಡ್. ಈವನ್ ಇಫ್ you've spent an entire evening dancing, talking to multiple people, you won't absorb the energy from other people because you have protected yourself with salt. So let that salt stay for few minutes, 1, 2, 3 minutes. Then you can wash it off or just take bath and don't apply soap or anything which will wash away that effect of salt. ಅಷ್ಟು ಮಾಡಿಕೊಂಡು ಪ್ರೊಟೆಕ್ಟ್ ಮಾಡ್ಕೋಬಹುದು. ಐ ಹ್ಯಾವ್ ಗಿವನ್ ದಿಸ್ ಟು ಪ್ಲೆಂಟಿ ಪೇಷಂಟ್ಸ್ ಆ್ಯಂಡ್ ಕ್ಲೈಂಟ್ಸ್ ಆಫ್ ಮೈನ್ ಹೂ ಹ್ಯಾವ್ ಸೀನ್ ವೆರಿ ಗುಡ್ ರಿಸಲ್ಟ್ಸ್. ದೇವ್ ಸಡನ್ಲಿ ನಾಟ್ ಫಾಲನ್ ಸಿಕ್ ಆ್ಯಂಡ್ ಸಡನ್ ಚೇಂಜಸ್ ಇನ್ ದೆಮ್. ದೇ ಹ್ಯಾವ್ ಸೀನ್ ಪಾಸಿಟಿವಿಟಿ. ಅದನ್ನು ಮಾಡಿದ ತಕ್ಷಣ 15 ನಿಮಿಷದ ಒಳಗಡೆ ಅವರ ಕ್ಲೆನ್ಸ್ ಆಗಿ ಪಾಸಿಟಿವ್ ಆಗಿಬಿಡ್ತಾರೆ. ಏನೋ ತುಂಬ ಅಳು ಬರ್ತಾ ಇದೆ, ಏನಕ್ಕಂತ ಗೊತ್ತಿಲ್ಲ, ಸಡನ್ಲಿ ಡ್ರೈನ್ ಆಗಿದೆ, ಜಸ್ಟ್ ಗೋ ಟೇಕ್ ಸಾಲ್ಟ್ ವಾಟರ್ ಬಾತ್. ಐ ಸೇ ಅವಾಯ್ಡ್ ಹೇರ್ or head bath with salt. Rest of the body you can take bath. ಏನಿಲ್ಲ, ಇಟ್ ಮೈಟ್ ಗ್ರೇ ಹೇರ್ ಅಂತ ಹೇಳ್ತಾರೆ, ಇಟ್ಸ್ ಅ ಬಿಲೀಫ್. ಸೊ ಯು ಕ್ಯಾನ್ ಅವಾಯ್ಡ್ ಹೇರ್ ಅಷ್ಟೆ. ಹಳೆ ಕಾಲದಲ್ಲಿ ನೋಡಿರ್ಬೋದು, ಸಿನ್ಸ್ ಯು ಗೇವ್ ಹಳೆ ಕಾಲದ ರೆಫರೆನ್ಸ್, ಋಷಿ ಮುನಿಗಳಿಗೆ ಕೋಪ ಬಂದ್ರೂ ಅವ್ರ ಕೈಯಲ್ಲಿ ಯಾವಾಗಲೂ ಒಂದಷ್ಟು ನೀರು ಇರ್ತಿತ್ತು, ತಗೊಂಡು ಅದನ್ನೇ ಹಾಕ್ತಿದ್ರು. ಫಾರ್ ಪಾಸಿಟಿವಿಟಿ ಆಲ್ಸೋ ಅದೇ ಹಾಕ್ತಿದ್ರು. ಏನು ರಿಯಲೈಸೇಷನ್ ಮಾಡ್ಸೋಕ್ಕೂ ದೇ ವುಡ್ ಯೂಸ್ ದ್ಯಾಟ್. ಏನು ದೇವಸ್ಥಾನದಲ್ಲೂ? ಎಸ್, ಹನುಮಂತನ ದೇವಸ್ಥಾನದಲ್ಲಿ ಎಸ್ಪೆಷಲಿ ಪ್ರೋಕ್ಷಣೆ ಹಿಂಗೆ ಫುಲ್ ಮುಖದ ಮೇಲೆ ಹನುಮಂತನಿಂದ ಬಂದಿದ್ದ ನೀರೇ ತೀರ್ತಾನೆ, ದೇ ಪುಟ್ ಆನ್ ಆರ್ ಫೇಸ್.
ಸೊ ಯು ವುಡ್ ಹ್ಯಾವ್ ಸೀನ್ ದ್ಯಾಟ್. ಯಾಕೆ ಅದಕ್ಕೆ ಅಷ್ಟು ಪೊಟೆನ್ಷಿಯಲ್ ಆ್ಯಂಡ್ ಎನರ್ಜಿ ಇದೆ, ಅದರಲ್ಲಿ ಆ ಮಂತ್ರಗಳದ್ದು ಮೆಮರಿ ಇದೆ ವಾಟರಲ್ಲಿ. ಸೊ ನಾವು ನೀರಿಗೆ ಏನೇ ಹೇಳಿ, ಇಫ್ ವಿ ಡ್ರಿಂಕ್ ವಾಟರ್, ದ ಬಿಲೀಫ್ ಇಸ್ ಇಟ್ ಹ್ಯಾಪನ್ಸ್. ಸೊ ವಾಟ್ಸ್ ಯುವರ್ ಥಾಟ್ ಆನ್ ವಾಟರ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಹೇಗೆ ಮಾಡಬೇಕು, ಟೈಪ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋದಾದರೆ? ಓಕೆ, ಸೊ ಅದೇ ನೀವು ಹೇಳಿದ್ರಿ ನಂಬರ್ಸ್ 369 ಮ್ಯಾನಿಫೆಸ್ಟೇಷನ್ ಮೆಥಡ್ ಅಂತ ಇದೆ. ಓಕೆ, ವಾಟರ್ ಮ್ಯಾನಿಫೆಸ್ಟೇಷನ್ ಇದೆ, ಬೇಲೀಫ್ ಇದೆ, ಆ್ಯಂಡ್ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ ಇದೆ. ನಮಗೆ ಯಾವ್ದು ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡ್ಬೋದೋ ಅದನ್ನು ನಾವು ಪಿಕ್ ಮಾಡಬೇಕು. ಲೈಕ್ ನಾನು ದಿನಾ 10 ಹೇಳ್ಬೋದು. ನನಗೆ ನನ್ನ ಜಾಬ್ ಪ್ರೊಫೈಲು, ನನ್ನ ಫ್ಯಾಮಿಲಿ ಲೈಫು ಅದೆಲ್ಲ ಕನ್ಸಿಡರ್ ಮಾಡಿ ಯಾವುದನ್ನು ನಾನು ಪಿಕ್ ಮಾಡಿ ಕನ್ಸಿಸ್ಟೆಂಟ್ಲಿ ಮಾಡ್ಬೋದು ಅದನ್ನು ನಾವು ಪಿಕ್ ಮಾಡಬೇಕು. ಈಸಿಯೆಸ್ಟ್ ಯಾವುದು ಶುರು ಮಾಡೋಕ್ಕೆ? ಈಸಿಯೆಸ್ಟ್ ವಾಟರ್ ಮ್ಯಾನಿಫೆಸ್ಟೇಷನ್. ನೀರು ಕುಡಿಯಕ್ಕೆ ತಗೊಳ್ತಾ ಅಂದರೆ ಏನು ಮಾಡಬೇಕೀಗ? ನೀರಿದೆ ನನ್ನ ಕಣ್ಣು ಮುಂದೆ, ಲೋಟ ಇದೆಯಲ್ಲ ಕಣ್ಣು ಮುಂದೆ, ಇವಾಗ ಅದರೊಳಗಡೆ ನೀರಿದೆ. ಸೊ ಹೋಲ್ಡ್ ಯುವರ್ ಅದೇ ಹಿಂಗೆ ಹಿಡ್ಕೋಬೇಕು ಒಂದು ಕೈಯಲ್ಲಾದರೂ ಅದಕ್ಕೆ ಚೆನ್ನಾಗಿ, ಲೈಕ್ ಯೋರ್ ಎನರ್ಜಿ ಶುಡ್ ಬಿ ವಿತ್ ಇಟ್. ದೆನ್ ಯು ಟೆಲ್ ದ ವಾಟರ್ ವಾಟ್ ಎವರ್ ಯು ವಾಂಟೆಡ್ ಟು ಮ್ಯಾನಿಫೆಸ್ಟ್ ಆ್ಯಂಡ್ ಹ್ಯಾಸ್ ನಾಟ್ ಹ್ಯಾಪನ್ಡ್ ಆರ್ ಇಸ್ ಇನ್ ದ ಪ್ರಾಸೆಸ್ ಅಂದ್ಕೊಳ್ಳಿ. ಆವಾಗ ಯು ಸೇ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನೌ ದ್ಯಾಟ್ ವಾಟ್ ಎವರ್ ಯು ವಾಂಟೆಡ್ ಟು ಹ್ಯಾಪನ್, ಅದು ಆಗ್ತಾ ಇದೆ ಅನ್ನೋ ಥರ ಹೇಳಬೇಕು ನೀರಿಗೆ. ರಿಪೀಟ್ ಇಟ್ ವಾಟ್ ಎವರ್ ನಂಬರ್ ಯು ವಿಲ್ ಫೀಲ್ ಲೈಕ್ 11 ಟೈಮ್ಸ್ ನಿಮಗೆ ಸರಿ ಅನ್ಸುತ್ತಾ, 3 ಟೈಮ್ಸ್ ಸರಿ ಅನಿಸ್ತಿದೆಯಾ, 10 ಟೈಮ್ಸ್ ಸರಿ ಅನಿಸ್ತಾ ಇದೆಯಾ, ಯಾವ ನಂಬರ್ ನಿಮಗೆ ಫೀಲ್ ಆಗ್ತಾ ಇದೆ ಅಷ್ಟು ಸತಿ ಹೇಳಬೇಕಂತ. ಅಷ್ಟು ಸತಿ ನೀರಿಗೆ ಅದನ್ನು ಹೇಳಿ ಯು ಶುಡ್ ಡ್ರಿಂಕ್ ದ್ಯಾಟ್ ವಾಟರ್ ಅಷ್ಟೇ. ಆ್ಯಂಡ್ ದಿನಕ್ಕೊಂದ್ಸತಿನಾದರೂ ಅಥವಾ ಎಷ್ಟು ಸತಿ ನಿಮಗೆ ಕೆಪಾಸಿಟಿ ಇದೆ ಅದನ್ನು ಮಾಡೋಕ್ಕೆ ಆ ಥರ ಮಾಡಿ ಯು ಶುಡ್ ಡ್ರಿಂಕ್. ಇದನ್ನು ಹೆಲ್ತ್ದು ಟ್ರೀಟ್ಮೆಂಟ್ಸ್ ಎಲ್ಲ ಸೈಡ್ ಬೈ ಸೈಡ್ ತೊಗೋತಾ ಇರಲಿ. ಇದೆಲ್ಲ ಕ್ಯುಮ್ಯುಲೇಟಿವ್ ಆಗಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇಫ್ ವಿ ಮನೋಬಲ, ಎಸ್, ಸೊ ಸಪೋರ್ಟ್ ಸಿಸ್ಟಮ್ ಥರ ಒಂದೇನಾದರೂ ನಮಗೆ ಹೆಲ್ಪ್ ಆಗುತ್ತೆ. ವಾಟರಿಂದ ಹೆಲ್ತ್ ಇಶ್ಯೂಸ್ ಹ್ಯಾವ್ ಕ್ಯೂರ್ಡ್ ವಿತ್ ಮೈ ಪೇಷಂಟ್ಸ್. ಕ್ವಿಕ್ಲಿ ಇಫ್ ಯು ಕ್ಯಾನ್ ಟೆಲ್ ಅಸ್ ಮಿಸ್ಟೇಕ್ಸ್. ನಿಮ್ಮದೇ ಒಂದು ವಿಡಿಯೋ ಇದೆ, ಸ್ಟಾಪ್ ದೀಸ್ ಮ್ಯಾನಿಫೆಸ್ಟೇಷನ್ ಮಿಸ್ಟೇಕ್ಸ್ ರೈಟ್ ನಾವು. ಇಷ್ಟೆಲ್ಲ ಹೇಳಿದ ಮೇಲೂ ಜನ ಇನ್ನೂ ಯಾವ್ಯಾವ ಥರ ಮಿಸ್ಟೇಕ್ಸ್ಗಳು ಮಾಡ್ತಾ ಇರಬಹುದು ಮ್ಯಾನಿಫೆಸ್ಟೇಷನ್ ಸಂಬಂಧ ಪಟ್ಟಂತೆ? ಸೊ ದೇ ಡೋಂಟ್ ನೋ, ಆಯಿತಾ. ನಾವು ಯಾರಿಗೆ ನಮಗೂ ಎಷ್ಟೊಂದು ವಿಷಯ ಗೊತ್ತಿರಲ್ಲ. ಸೊ ಮಿಸ್ಟೇಕ್ಸ್ ಹ್ಯಾಪನ್ ಆ್ಯಂಡ್ ಇಟ್ ಈಸ್ ಓಕೆ. ಸೊ ನಮ್ಮ ಮೇಲೆ ನಾವು ಹಾರ್ಷಾಗಿರೋದು ಬೇಡ. ಓಕೆ, ಮಿಸ್ಟೇಕ್ ಮಾಡ್ತಿದ್ದೀವಿ, ತಿದ್ಕೊಳ್ಳೋಣ. ಸೊ ಮ್ಯಾನಿಫೆಸ್ಟೇಷನ್ ಇಷ್ಟೆಲ್ಲ ಹೇಳಿದ್ರೂ ಒಂದೊಂದು ಸತಿ ಆಗಿಬಿಡುತ್ತೆ. ಬಿಕಾಸ್ ವಿ ಆರ್ ಎಮೋಷ್ನಲ್ ಬೀಯಿಂಗ್ಸ್ ಆ್ಯಂಡ್ ವಿ ಕಾಂಟ್ ಫಂಕ್ಷನ್ ಲೈಕ್ ರೋಬೋಟ್ಸ್ ವಿತ್ ಸ್ಟೆಪ್ಸ್. ಹೀಗೆ ಹೋಗಬೇಕು ಅಂತ ಎಷ್ಟೇ ಅಲಾರ್ಮ್ ಇಟ್ಕೊಂಡು ಮಾಡಿದ್ರೂ ವಿ ಆರ್ ಹ್ಯೂಮನ್ಸ್, ವಿ ಹ್ಯಾವ್ ಫೀಲಿಂಗ್ಸ್ ಆ್ಯಂಡ್ ನಾವು ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ಈ ಮಿಸ್ಟೇಕ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಮಾಡೋಕ್ಕಾಗಲಿಲ್ಲ ಅವಾಯ್ಡ್ ಅಂತಂದರೆ ಇಟ್ ಈಸ್ ಓಕೆ. ಎಕ್ಸೆಪ್ಟೆನ್ಸು, ಫರ್ಗಿವ್ನೆಸ್ಸು ನಮ್ಮೇಲೇನೂ ಇರಬೇಕು. ಬರೀ ಬೇರೆಯವ್ರನ್ನ ಫರ್ಗಿವ್ ಮಾಡೋದಷ್ಟೇ ಅಲ್ಲ, ನಮ್ಮನ್ನು ನಾವು ಫರ್ಗಿವ್ ಮಾಡಬೇಕು ಫಾರ್ ಡೂಯಿಂಗ್ ದೀಸ್ ಮಿಸ್ಟೇಕ್ಸ್. ಏನು ವಿ ಶುಡ್ ಅವಾಯ್ಡ್ ಮ್ಯಾಕ್ಸಿಮಮ್ ಇಸ್, ಲೈಕ್ ಐ ಸೆಡ್, ಆಬ್ಸೆಸ್ ಮಾಡೋದನ್ನು ಬಿಟ್ಟುಬಿಡಬೇಕು. ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಪಾರ್ಟ್ನರ್ ಇದ್ದರೆ ನಾನು ಮದುವೆ ಯಾಕಾಗಿಲ್ಲ ಅಂತ ನಾನು ಆಬ್ಸೆಸ್ ಮಾಡಲ್ಲ, ಹೌದಾ. ಆಲ್ರೆಡಿ ಪಾರ್ಟ್ನರ್ ಇದ್ದಾರೆ, ಓಕೆ, ನಾನು ಮೂವಿ ಬುಕ್ ಮಾಡ್ಕೋತಿರ್ತೀನಿ. ಐ ಆಮ್ ಕ್ರಿಯೇಟಿಂಗ್ ಅ ವೆರಿ ನೈಸ್ ಲೈಫ್ ಫಾರ್ ಮೈ ಸೆಲ್ಫ್. ಸೊ ಮ್ಯಾನಿಫೆಸ್ಟೇಷನಲ್ಲಿ ವಾಟ್ ಮಿಸ್ಟೇಕ್ ವಿ ಡೂ ಇಸ್, ಬಂದಾಗ ನೋಡ್ಕೊಳ್ಳೋಣ ಅಂತ ಅದನ್ನು ಮುಂದೆ ಹಾಕ್ತೀವಲ್ವ. ಇವಾಗ ಬೇಬಿಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಕಾಫಿ ಬಿಡಬೇಕಲ್ವಾ. ಈಗ ಪ್ರೆಗ್ನೆಂಟ್ ಇದ್ದಾಗ ಕಾಫಿ ಕುಡಿಬಾರ್ದು. ಸೊ ಪ್ರೆಗ್ನೆನ್ಸಿ ನ್ಯೂಸ್ ಬಂದಾಗ ಕಾಫಿ ಬಿಡ್ತೀನಿ ಅಂತ most of us think like that, which is fine. But what are you telling universe? You are not ready to give up something for what you want. ನಿಮ್ಗೆ ಸ್ಪೇಸೇ ಇಲ್ಲ, ಈಗ ಸ್ಪೇಸ್ ಇಲ್ಲ. ಅವಾಗೇನು ಚೇಂಜ್ ಆಗುತ್ತೆ? ಇವಾಗಲೇ ಯು ಆರ್ ನಾಟ್ ರೆಡಿ ಆರ್ ವಿಲ್ಲಿಂಗ್ ಟು ಡೂ ದಟ್ ಸ್ಯಾಕ್ರಿಫೈಸ್ ಫಾರ್ ದ ಗ್ರೇಟೆಸ್ಟ್ ಗಿಫ್ಟ್ ವಿಚ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಅಪ್ಯಾರೆಂಟ್ಲಿ. ಶೆಡ್ಡಿಂಗ್ ಲ್ಯಾಕ್ಸ್ ಟುಗೆದರ್ ಆನ್ ಟ್ರೀಟ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್, ಬಟ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಗಿವ್ ಅಪ್ ಸಮಥಿಂಗ್ ವಿಚ್ ಇಸ್ ಬ್ಯಾಡ್ ಫಾರ್ ದ coming baby. Then you have to create space.
ಅಂದರೆ ಇವಾಗ ಜಾಗ ಇಲ್ವಾ, ಏನು ಥಿಂಗ್ಸ್ ಪಾಪು ಬಂದರೆ ಏನು ತೊಟ್ಲಿಡೋಕ್ಕೆ ಜಾಗ ಇಲ್ವಾ, ಕ್ರಿಯೇಟ್ ದ್ಯಾಟ್ ಸ್ಪೇಸ್, ಮೂವ್ ಟು ಅ 2 BHK ಇಫ್ ಯು ಆರ್ ಇನ್ 1 BHK. ಜಸ್ಟ್ ಆನ್ ಎಕ್ಸಾಂಪಲ್. ಅಂದರೆ ನಮ್ಮ ಶಕ್ತಿ ಹೆಂಗಿದೆ ಹಾಗೆ ವಿ ಹ್ಯಾವ್ ಟು ಕ್ರಿಯೇಟ್ ಸ್ಪೇಸ್. ಸೊ ಪ್ರಾಬಬ್ಲಿ ಸ್ಟಾರ್ಟ್ ಡ್ರಿಂಕಿಂಗ್ ಹೆಲ್ದಿ ಥಿಂಗ್ಸ್, ನಾಟ್ ಕೆಫೀನ್ ಆಫ್ ಕೋರ್ಸ್. ಆಮೇಲೆ ಸ್ಟಾರ್ಟ್ ಈಟಿಂಗ್ ಹೆಲ್ದಿ. ಆ ಥರ ನಾವು ನಮ್ಮ ಮೈಂಡ್ಸೆಟ್ ಚೇಂಜ್ ಮಾಡಿದ್ರೆ ನಮ್ಮ ವೈಡೇ ಇರಲ್ಲ. ಆವಾಗ ನಾವು ಆಲ್ರೆಡಿ ಹಾಗೆ ಲಿವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆವಾಗ ನಮ್ಮ ಬ್ರೈನ್ ವಿಲ್ ಸ್ಟಾರ್ಟ್ ಬಿಲೀವಿಂಗ್, ಸೀಯಿಂಗ್ ಈಸ್ ಬಿಲೀವಿಂಗ್ ಫಾರ್ ಬ್ರೈನ್. ಸೊ ಯು ಆರ್ ರೆಡಿ, ಸೊ ಇಟ್ ವಿಲ್ ಕಮ್ ಅಟ್ ದ ರೈಟ್ ಟೈಮ್ ವೆನ್ ಯು ಆರ್ ರೆಡಿ. ಏನೇನು ಇಂಟರ್ಫಿಯರ್ ಆಗುತ್ತೆ ಫಾರ್ ಮ್ಯಾನಿಫೆಸ್ಟಿಂಗ್ ಅದನ್ನೆಲ್ಲ ತೆಗಿಬೇಕು. I mean, lovely having you in the studio, Rashmi. I think ನಿಮ್ಮ ಇಡೀ ಜರ್ನಿ ಎಲ್ಲಿಂದ ಶುರು ಮಾಡಿ ಎಲ್ಲಿವರೆಗೂ ಬಂದಿದ್ದೀರ, ಥ್ರೂ ವಿಚ್ ಆಲ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಟಚ್ ಟುಡೇ. ಐ ಹೋಪ್ ಎಲ್ಲ ಒಂದು ಕಡೆ ನಮ್ಮ ಜನಗಳಿಗೆ ಇದ್ರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಯಾರಿಗೆ ಇದ್ರ ಅವಶ್ಯಕತೆ ಇದೆ, ಆಸೆ ಇದೆ, ಕ್ಯೂರಿಯಾಸಿಟಿ ಇದೆ, ದೇ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೋರ್. ಅಮೇಝಿಂಗ್. ಯಾ, ಥ್ಯಾಂಕ್ಸ್ ರಶ್ಮಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಐ ಹೋಪ್ ಇವತ್ತಿನ ನಮ್ಮ ಈ talk about Akashic records, understanding energies, manifestation, do's and don'ts, and so much in between, and psychic capabilities, visions, ಎಲ್ಲದ್ರ ಬಗ್ಗೆ ಒಂದು ಬೇಸಿಕ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಬಂದಿದೆ ಅಂತ ನಮ್ಮ ಭಾವನೆ. ನೆಕ್ಸ್ಟ್ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರನ್ನು ನಾವು ಈ ಒಂದು ಕುರ್ಚಿನಲ್ಲಿ ಕೂಡಿಸ್ಬೇಕು ಅಂತ. ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಕಳ್ಕೋಬೇಡಿ. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು ರಶ್ಮಿ. ಸೊ ಗೈಸ್, ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಆ್ಯಂಡ್ see you soon. Bye-bye. Thank you. Bye-bye. Bye.